ನಮ್ಮ ಏರಿಯಾ ಫ್ರೆಂಡ್ ಒಬ್ಬರನ್ನ ಪರಿಚಯ ಮಾಡಿಸೋಣ ಅಂತ ಬಂದಿದ್ದೀನಿ. ಅವ್ರ ಅಚೀವ್ಮೆಂಟ್ ಏನು ಕಮ್ಮಿ ಅಲ್ಲ, ಬೈಸಿಕಲಲ್ಲೇ ಕಾಶ್ಮೀರ್ ಟು ಕನ್ಯಾಕುಮಾರಿ ರೆಕಾರ್ಡ್ ಮಾಡಿರೋ ಅಂತ ನಮಸ್ಕಾರ. ಧೀರಜ್ ಬಂಡೀಪುರ್ ಅಂತಲೇ ಫೇಮಸ್ಸು. ಸೊ ಲಾಸ್ಟ್ ಟೈಮ್ ನಾನೊಂದು ಅಂಡಮಾನ್ ಸೀರೀಸ್ ಒಂದು ವಿಡಿಯೋ ಮಾಡಿದ್ದೆ, ತುಂಬಾ ಲೈಕ್ ಮಾಡಿದ್ದೀರಾ. ಅದೇ ರೀತಿ ನಮ್ಮ ಫ್ರೆಂಡ್ ಬಂದು ಸೈಕಲಲ್ಲಿ ಅಂಡಮಾನ್ನ ತೋರ್ಸೋಕೆ ಹೊರಟಿದ್ದಾರೆ. ಏನು ಒಳ್ಳೆ ನೇಚರ್ ಮಧ್ಯೆ, ಆ ಒಂದು ಬೀಚ್ಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಜರ್ನಿನ ಇವ್ರ ಜೊತೆ ಹೋದರೆ ಸಕ್ಕದ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ಬೋದು. ಏನು ಪ್ಲ್ಯಾನ್ ಮಾಡಿದ್ದೀರಾ, ಯಾವ ರೀತಿ ನಮ್ಮ ವೀಕ್ಷಕರು ಇವಾಗ ಕ್ಯೂರಿಯಾಸಿಟಿ ಇನ್ನೊಂದು ಸೀರೀಸ್ ನೋಡೋಕ್ಕೆ? 2019 ಫಸ್ಟ್ ಟೈಮ್ ನಾವು ಹೋದ್ವಿ. ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಇದು ಪ್ರಪಂಚ ಅಂತ ಅನಿಸ್ತು. ಮೋಸ್ಟ್ ಆಫ್ ದಿ ರೈಡ್ ನಾವೇನು ಮಾಡ್ತೀವಲ್ಲ 80% ಕಾಡು ಒಳಗೆ ಇರುತ್ತೆ ಸರ್. ಅಂದರೆ ಅವೇ ಫ್ರಮ್ ಸಿಟಿ, ಅವೇ ಫ್ರಮ್ ಟ್ರಾಫಿಕ್, ಅದರವೆಲ್ಲ ಸ್ಪೆಷಲಿ ಬೆಂಗಳೂರು ಅಂತ ನಗರ ಬರೋರಿಗೆ ಸ್ವರ್ಗ ಅದು ಅಂತ ಹೇಳ್ಬೋದು. ಟರ್ಕ್ವೈಸ್ ಬ್ಲೂ ವಾಟರ್ಸ್ ಇರುತ್ತೆ, ವೈಟ್ ಸ್ಯಾಂಡ್ ಬೀಚಸ್ ಇರುತ್ತೆ, ತುಂಬ ಮಸ್ತಾಗಿರುತ್ತೆ ಸರ್. ಪ್ರತಿ ದಿವಸ 50ರಿಂದ 60 ಕಿಲೋಮೀಟರ್ ತುಳಿತೀವಿ. ಅಲ್ಲಲ್ಲಿ 10-15 ಕಿಲೋಮೀಟರ್ಗೆ ನಿಲ್ಲಿಸ್ತೀವಿ. ಯಾಕೆ ನಿಲ್ಲಿಸ್ತೀವಿ ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಸರ್. ಪ್ರತಿ ಒಂದು 10-15 ಕಿಲೋಮೀಟರ್ಗೆ ಒಂದೊಂದು ಒಳ್ಳೆ ಬ್ಯೂಟಿಫುಲ್ ಫ್ರೇಮ್ಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಈ ಕಡೆ ಲೆಫ್ಟ್ ಸೈಡ್ ನೋಡಿ, ರೈಟ್ ಸೈಡ್ ನೋಡಿ, ಹೇಳ್ದಂಗೆ ಅದೊಂದು ಪ್ರಪಂಚನೇ ಬೇರೆ. ಅದು ನೀವೇನಾದರೂ ನೇಚರ್ನ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂದರೆ ಅಂಡಮಾನ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ನಾನು ಡೆಫಿನೆಟ್ಲಿ ಹೇಳ್ತೀನಿ ಸರ್. ಸೆಪ್ಟೆಂಬರ್ 20ರಿಂದ 26ನೇ ತಾರೀಕುವರೆಗೂ ಹೋಗ್ತಾ ಇದ್ದೀವಿ. 7 ದಿವಸ ಟೂರ್ ಆಗಿರುತ್ತೆ. ಓಕೆ, ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂದರೆ www.teamparikramah.com ಅಂತ ನಮ್ದೊಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ರಿಜಿಸ್ಟರ್ ಆಗ್ಬೋದು. ಟೂರ್ ಆಫ್ ಅಂಡಮಾನ್ ಅಂತ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜು ಇದೆ, ಅದರಲ್ಲೂ ಬಂದು DM ಮಾಡ್ಬೋದು. ನಾವು ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀವಿ. ಪ್ರತಿ ವರ್ಷ 25 ಜನ ಕರ್ಕೊಂಡು ಹೋಗ್ತಾ ಇದ್ವಿ. ಈ ವರ್ಷ 5th ಗ್ರ್ಯಾಂಡ್ ಎಡಿಷನ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಈ ಸತಿ 50 ಜನ ಕರ್ಕೊಂಡು ಹೋಗೋಣ ಅಂತ. ಈಗಾಗಲೇ 30 ಜನ ಆಗಿದ್ದಾರೆ, ಇನ್ನೊಂದು 15 ಜನ ಕರ್ಕೊಂಡು ಹೋಗ್ಬೋದು ಸರ್. ಸೂಪರ್. ಮತ್ತೆ ಯಾಕೆ ತಡ? ಇಲ್ಲ ಬೆಂಗಳೂರು ಬನಶಂಕರಲ್ಲಿ ಅಲ್ಲ ನೋಡೋದು ನೀವು. ನೆಕ್ಸ್ಟು ಏನೇ ಇದ್ರು ಅಂಡಮಾನಲ್ಲಿ ಫ್ಲೈಟಲ್ಲಿ ಹೋಗಿ ನೀರಲ್ಲೂ ಒಂದಿಷ್ಟು ಆಡ್ತಾ, ನೇಚರ್ ಮಧ್ಯೆ ಒಂದಿಷ್ಟು ಬೈಸಿಕಲಲ್ಲೂ ಓಡಾಡ್ತಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ಬನ್ನಿ. ನಿಮಗೆ ಆಲ್ ದ ಬೆಸ್ಟು. ಈ ಒಂದು ಟ್ರಿಪ್ಪು ಸಖತ್ತಾಗಲಿ, ಮತ್ತು ಇನ್ನೊಂದು 3ನೇ ಟ್ರಿಪ್ಪಿಗೆ ನಾನು ಕಾಯ್ತಾ ಇರ್ತೀನಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಸರಿ, ಥ್ಯಾಂಕ್ ಯು.